ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಕೋವಿಶೀಲ್ಡ್ ಕೋವ್ಯಾಕ್ಸಿನ್ ಬಗ್ಗೆ ಪಾಲಿಟಿಕ್ಸ್ ನಡೀತಿರೋದು ಯಾಕೆ? ಶಾಲೆ ತೆರೆದ 5 ದಿನಕ್ಕೆ ಎಷ್ಟು ಶಿಕ್ಷಕರಿಗೆ ಕಾಡ್ತಿದೆ ಕೊರೋನಾ? ರಾಜಧಾನಿ ಬೆಂಗಳೂರಿಗೆ ಮತ್ತೆ ಶಾಕ್ ಕೊಟ್ಟಿದ್ದು ಹೇಗೆ ಬ್ರಿಟನ್ ಭೂತ? 2 ದಿನದಲ್ಲಿ ಸಂಪುಟ ಸರ್ಜರಿ ಆಗೋ ಬಗ್ಗೆ ಶಂಕರ್ ಕೊಟ್ಟ ಸುಳಿವು ಏನು? ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು ಯಾಕೆ? ಕೋವ್ಯಾಕ್ಸಿನ್ ಪ್ರಯೋಗದ ವರದಿ ಬಗ್ಗೆ ಭಾರತ್ ಬಯೋಟೆಕ್ ಎಂಡಿ ಹೇಳಿದ್ದು ಏನು? ಹಲವು ದೇಶಗಳಲ್ಲಿ ಕೋವ್ಯಾಕ್ಸಿನ್ ಪ್ರಯೋಗ ಮಾಡಿದ್ರೂ ಭಾರತದಲ್ಲಿ ಮಾತ್ರ ತುರ್ತು ಬಳಕೆಗೆ ಒಪ್ಪಿಗೆ ನೀಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ವ್ಯಾಕ್ಸಿನ್ ವಿಚಾರದಲ್ಲೂ ರಾಜಕೀಯ ಕೆಸರೆರಚಾಟ ಶುರುವಾಗಿದ್ದು, ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅಂತ ಹಲವರು ಪ್ರಶ್ನೆ ಎತ್ತಿದ್ದಾರೆ. ಹೀಗಾಗಿ ಅಪಸ್ವರ ಎತ್ತಿದವರಿಗೆ ಭಾರತ್ ಬಯೋಟೆಕ್ ಭರ್ಜರಿ ತಿರುಗೇಟು ಕೊಟ್ಟಿದೆ. 3ನೇ ಹಂತದ ಪ್ರಯೋಗದ ವರದಿ ಬರದೆ ಲಸಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದ್ಯಾಕೆ ಎಂದು ಶಶಿ ತರೂರ್ ಪ್ರಶ್ನೆ ಮಾಡಿದ್ದು, ಕೋವ್ಯಾಕ್ಸಿನ್ ಕುರಿತು ಸಂಶಯಗಳನ್ನು ಪರಿಹರಿಸಲು ಸಿಎಂಡಿ ಯತ್ನಿಸಿದೆ. ಕೋವಿಶೀಲ್ಡ್ ಎಷ್ಟು ಪರಿಣಾಮಕಾರಿ ಎಂಬ ಬಗ್ಗೆ ನಿಖರತೆ ಇಲ್ಲದಿದ್ರೂ ಯಾರೂ ಪ್ರಶ್ನಿಸ್ತಾ ಇಲ್ಲ. ಹೀಗಾಗಿ ಕೋವಿಶೀಲ್ಡ್ ಬಗ್ಗೆ ಪ್ರಶ್ನಿಸಿದವರು ಕೋವ್ಯಾಕ್ಸಿನ್ ಪ್ರಶ್ನೆ ಮಾಡ್ತಾ ಇರೋದು ಯಾಕೆ ಎಂದು ಸಿಎಂಡಿ ಪ್ರಶ್ನೆ ಮಾಡಿದ್ದಾರೆ. ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಜಂಟಿಯಾಗಿ ಕೋವಿಶೀಲ್ಡ್ ತಯಾರಿಸಿದ್ದು, ಐಸಿಎಂಆರ್ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್ ತಯಾರಿಸಿದೆ ಅಂತ ಸಿಎಂಡಿ ಹೇಳಿದ್ದಾರೆ. ಅಡಿನೋ ವೈರಸ್ ಬಳಸಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರಿಸಿದ್ದು, ಸತ್ತ ಕೊರೋನಾ ವೈರಸ್ನಿಂದ ಕೋವ್ಯಾಕ್ಸಿನ್ ಲಸಿಕೆ ತಯಾರಾಗಿದೆ. ಕೊರೋನಾ ವಿರುದ್ಧ ಕೋವಿಶೀಲ್ಡ್ 70% ಪರಿಣಾಮಕಾರಿಯಾಗಿದ್ದು, ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅಂತ ಗೊತ್ತಿಲ್ಲ. ಕೋವಿಶೀಲ್ಡ್ ಮೊದಲ ಡೋಸ್ ಬಳಿಕ 4 ರಿಂದ 6 ವಾರದಲ್ಲಿ 2ನೇ ಡೋಸ್ ನೀಡಲಿದ್ದಾರೆ. ಕೋವ್ಯಾಕ್ಸಿನ್ ಮೊದಲ ಡೋಸ್ ನೀಡಿದ 14 ದಿನದ ಬಳಿಕ 2ನೇ ಡೋಸ್ ಪಡೆಯಬಹುದಾಗಿದೆ. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ 100% ಸುರಕ್ಷಿತ ಎಂದು ಡಿಸಿಜಿಐ ಅಧ್ಯಕ್ಷ ವಿಜಿ ಸೋಮಾನಿ ಹೇಳಿದ್ದಾರೆ. ಆದರೆ ಭಾರತ್ ಬಯೋಟೆಕ್ ಎಂಡಿ ಕೃಷ್ಣ ಎಲ್ಲಾ 200% ಸುರಕ್ಷಿತ ಎಂದು ತಿಳಿಸಿದ್ದಾರೆ. ಆದರೆ ಲಸಿಕೆಯ 1 ಮತ್ತು 2ನೇ ಹಂತದ ಪ್ರಯೋಗದ ಅಂಕಿಅಂಶ ಇನ್ನೂ ಬಂದಿಲ್ಲ. ಈ ಬಗ್ಗೆ ಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದು, 3ನೇ ಹಂತದ ಪ್ರಯೋಗದ ಫಲಿತಾಂಶಗಳು ಮಾರ್ಚ್ನಲ್ಲಿ ಲಭ್ಯವಾಗಲಿದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಕೋವ್ಯಾಕ್ಸಿನ್ ಲಸಿಕೆ ಸುರಕ್ಷಿತ ಅಂತ ಭಾರತ್ ಬಯೋಟೆಕ್ ಕಂಪನಿ ತಿಳಿಸಿದ್ದು, ಜೊತೆಗೆ ಡಿಸಿಜಿಐ ಕೂಡ ಕೋವ್ಯಾಕ್ಸಿನ್ ಲಸಿಕೆ ಸೇಫ್ ಎಂದು ಅಧಿಕೃತವಾಗಿ ಹೇಳಿದೆ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಬಳಕೆಗೆ ಡಿಸಿಜಿಐ ಅನುಮತಿ ಕೊಟ್ಟಿದ್ದು, 2 ಲಸಿಕೆಗಳು ಕೊರೋನಾ ವೈರಸ್ ವಿರುದ್ಧ ಪರಿಣಾಮಕಾರಿಯಾಗಿದೆ. ವ್ಯಾಕ್ಸಿನ್ ಜನರ ಬಳಕೆಗೆ ಸುರಕ್ಷಿತ ಎಂದು ತಜ್ಞರ ಸಮಿತಿ ಮತ್ತು ಡಿಸಿಜಿಐ ದೃಢಪಡಿಸಿದೆ. ಕೋವಿಶೀಲ್ಡ್ ವ್ಯಾಕ್ಸಿನ್ 90% ಸುರಕ್ಷಿತವಾಗಿದೆ ಎಂದು ಸೆರಮ್ ಇನ್ಸ್ಟಿಟ್ಯೂಟ್ ಸ್ಪಷ್ಟನೆ ಕೊಟ್ಟಿದೆ. ಆದರೆ ಕೋವ್ಯಾಕ್ಸಿನ್ ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ಭಾರತ್ ಬಯೋಟೆಕ್ ಹೇಳಿಲ್ಲ. WHO ಪ್ರಕಾರ 60ಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಹೊಂದಿರುವಂತಹ ಲಸಿಕೆಯನ್ನ ಬಳಸಬೇಕು. ಇಂಗ್ಲೆಂಡ್ನಲ್ಲಿ ಕೋವಿಶೀಲ್ಡ್ ಲಸಿಕೆ ಗುಣಮಟ್ಟ ಪರೀಕ್ಷೆಯಲ್ಲಿ ಪಾಸಾಗಿದ್ದು, ಆಕ್ಸ್ಫರ್ಡ್ ವಿವಿ ಆಸ್ಟ್ರಾಜೆನಿಕಾ ಕಂಪನಿಯ ಲಸಿಕೆ ತುರ್ತು ಬಳಕೆಗೆ ಇಂಗ್ಲೆಂಡ್ನ MHRAನಿಂದ ಆಕ್ಸ್ಫರ್ಡ್ ವಿವಿ ಲಸಿಕೆಯ ಬಳಕೆಗೆ ಒಪ್ಪಿಗೆ ಸಿಕ್ಕಿದೆ. ಆಕ್ಸ್ಫರ್ಡ್ ವಿವಿ ಲಸಿಕೆ ಬಗ್ಗೆ ಇಂಗ್ಲೆಂಡ್, ಬ್ರೆಜಿಲ್ನಲ್ಲಿ ವೈದ್ಯಕೀಯ ಪ್ರಯೋಗ ಮಾಡಿದ್ದು, 3ನೇ ಹಂತದ ವೈದ್ಯಕೀಯ ಪ್ರಯೋಗ ಕೂಡ ಮುಕ್ತಾಯಗೊಂಡಿದೆ. ಭಾರತ, ಇಂಗ್ಲೆಂಡ್, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲಿ ಕೋವ್ಯಾಕ್ಸಿನ್ ಪ್ರಯೋಗ ಮಾಡಿದ್ದು, ಭಾರತದಲ್ಲಿ ಮಾತ್ರ ತುರ್ತು ಬಳಕೆಗೆ ಒಪ್ಪಿಗೆ ನೀಡಲಾಗಿದೆ. ಆದರೆ 1, 2ನೇ ಹಂತದ ಲಸಿಕೆಯ ಪ್ರಯೋಗ ಅಂಕಿಅಂಶ ಇನ್ನೂ ರಿಲೀಸ್ ಮಾಡಿಲ್ಲ. 3ನೇ ಹಂತದ ಲಸಿಕೆಯ ವೈದ್ಯಕೀಯ ಪ್ರಯೋಗ ಮಾರ್ಚ್ಗೆ ಮುಗಿಯಲಿದ್ದು, ಬಳಿಕ ವೈದ್ಯಕೀಯ ಪ್ರಯೋಗದ ಅಂಕಿಅಂಶ ಸಿಗಲಿದೆ. ಅದಕ್ಕೂ ಮುನ್ನವೇ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿರುವುದು ಟೀಕೆಗೆ ಕಾರಣವಾಗಿದೆ. ಕೋವ್ಯಾಕ್ಸಿನ್ ಲಸಿಕೆಯ ಗುಣಮಟ್ಟದ ಪರೀಕ್ಷೆ ಇನ್ನೂ ನಡೆದೇ ಇಲ್ಲ. ವ್ಯಾಕ್ಸಿನ್ಗಳ ಗುಣಮಟ್ಟ ಅಳೆಯಲು ಭಾರತದಲ್ಲಿ ಹಲವು ನಿಯಮಗಳಿವೆ. ಮೊದಲು ವ್ಯಾಕ್ಸಿನ್ಗಳ ಪ್ರೀ ಕ್ಲಿನಿಕಲ್ ಮತ್ತು ಕ್ಲಿನಿಕಲ್ ಟ್ರಯಲ್ ನಡೆಯಬೇಕು. ಇದರಲ್ಲಿ ಪ್ರಾಣಿಗಳ ಮೇಲೆ ಪ್ರಯೋಗ ನಡೆಯಲಿದೆ. ನಂತರ ಕ್ಲಿನಿಕಲ್ ಟ್ರಯಲ್ನಲ್ಲಿ ಮನುಷ್ಯರ ಮೇಲೆ ವೈದ್ಯಕೀಯ ಪ್ರಯೋಗ ಮಾಡಲಿದ್ದಾರೆ. 3ನೇ ಹಂತದ ವೈದ್ಯಕೀಯ ಪ್ರಯೋಗದ ಬಳಿಕ ಲಸಿಕೆಯ ಸುರಕ್ಷತೆ, ಪರಿಣಾಮಕಾರಿತನ ಸಾಬೀತಾಗಲಿದೆ. 3 ಹಂತಗಳಲ್ಲೂ ಲಸಿಕೆ ಸುರಕ್ಷಿತ, ಪರಿಣಾಮಕಾರಿಯಾಗಿದೆ ಅನ್ನೋದು ಪ್ರೂವ್ ಆಗಬೇಕು. ಕೋವ್ಯಾಕ್ಸಿನ್ನ 1, 2ನೇ ಹಂತದ ಡಾಟಾವನ್ನ ಬಿಡುಗಡೆ ಮಾಡಿಲ್ಲ. ಜೊತೆಗೆ 3ನೇ ಹಂತದ ವೈದ್ಯಕೀಯ ಪ್ರಯೋಗವೂ ಕೂಡ ಮುಗಿದಿಲ್ಲ. ಹೀಗಾಗಿ ಕೋವ್ಯಾಕ್ಸಿನ್ ಗುಣಮಟ್ಟದ ಕೆಲ ನಿಯಮಗಳನ್ನು ಪಾಲಿಸಿಲ್ಲ. ಹೀಗಿದ್ರೂ ತುರ್ತು ಬಳಕೆಗೆ ಅನುಮತಿ ನೀಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಭಾರತ್ ಬಯೋಟೆಕ್ ಎಂಡಿ ಕೃಷ್ಣ, 1 ಮತ್ತು 2ನೇ ಹಂತದ ಪ್ರಯೋಗ ಯಶಸ್ವಿಯಾದರೆ ತುರ್ತು ಬಳಕೆಗೆ ಒಪ್ಪಿಗೆ ನೀಡಬಹುದು. ಎಬೋಲಾ ಲಸಿಕೆ ವಿಷಯದಲ್ಲೂ 1 ಮತ್ತು 2ನೇ ಹಂತದ ಪ್ರಯೋಗದ ಬಳಿಕ ಲಸಿಕೆಯ ತುರ್ತು ಬಳಕೆಗೆ ಒಪ್ಪಿಗೆ ನೀಡಲಾಗಿತ್ತು. ಅದೇ ರೀತಿ ಇದೀಗ ಕೋವ್ಯಾಕ್ಸಿನ್ಗೂ ತುರ್ತು ಬಳಕೆಗೆ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಭಾರತ್ ಬಯೋಟೆಕ್ ಕಂಪನಿ ಇದುವರೆಗೂ 1 ಮತ್ತು 2ನೇ ಹಂತದ ವೈದ್ಯಕೀಯ ಪ್ರಯೋಗದ ಮಾಹಿತಿ ಬಿಡುಗಡೆ ಮಾಡಿಲ್ಲ. ಆದರೆ ಲಸಿಕೆಯ ಮಾಹಿತಿಗಳನ್ನು ವಿಷಯ ತಜ್ಞರ ಸಮಿತಿ ಡಿಸಿಜಿಐಗೆ ಸಲ್ಲಿಕೆ ಮಾಡಿದೆ. ಕೊರೋನಾ ಲಸಿಕೆಯ ಬಗ್ಗೆ ಪಾರದರ್ಶಕತೆಯನ್ನು ನಾವು ಕಾಪಾಡಿದ್ದೇವೆ, ಯಾವುದನ್ನು ಮುಚ್ಚಿಟ್ಟಿಲ್ಲ ಎಂದು ಲಸಿಕೆ ಪ್ರಯೋಗದ ಬಗ್ಗೆ ಭಾರತ್ ಬಯೋಟೆಕ್ ಮುಖ್ಯಸ್ಥ ಕೃಷ್ಣ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಫೈಜರ್ ಕಂಪನಿಯ ಲಸಿಕೆಯಂತೆ ಕೋವ್ಯಾಕ್ಸಿನ್ ಲಸಿಕೆಯ ಬಗ್ಗೆಯೂ 5 ಜರ್ನಲ್ಗಳಲ್ಲಿ ಲೇಖನ ಪ್ರಕಟವಾಗಿದ್ದು, ಫೈಜರ್ ಕಂಪನಿಗಿಂತ ನಾವು ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ ಅಂತ ಕೃಷ್ಣ ತಿಳಿಸಿದ್ದಾರೆ.
ಬ್ರಿಟನ್ ಭೂತದ ಬಗ್ಗೆ ಆರಂಭದಲ್ಲೇ ರಾಜ್ಯ ಸರ್ಕಾರ ಎಡವಿದೆಯಾ? ಇನ್ನೆರಡು ದಿನಗಳಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ? ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿಯ ಪಠ್ಯ ಕಡಿತದ ಬಗ್ಗೆ ಅಧಿಕಾರಿಗಳು ಹೇಳಿದ್ದೇನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಬ್ರಿಟನ್ ಭೂತದ ಬಗ್ಗೆ ಆರಂಭದಲ್ಲೇ ರಾಜ್ಯ ಸರ್ಕಾರ ಎಡವಿದಂತೆ ಕಾಣ್ತಾ ಇದೆ. ಇಂಗ್ಲೆಂಡ್ನಿಂದ ಬೆಂಗಳೂರಿಗೆ ಬಂದು ನಾಪತ್ತೆಯಾದವರ ಬಗ್ಗೆ ಗೊಂದಲದ ಮಾಹಿತಿ ನೀಡುತ್ತಿದೆ. ಬಿಬಿಎಂಪಿ 114 ಜನ ಪತ್ತೆಯಾಗಿಲ್ಲವೆಂದು ಹೇಳಿದ್ರೆ ಆರೋಗ್ಯ ಸಚಿವರು 75 ಜನ ಪತ್ತೆಯಾಗಿಲ್ಲ ಎಂದಿದ್ದಾರೆ. ಹೀಗಾಗಿ ಬೆಂಗಳೂರಿಗರೇ ಇದು ನಿಜಕ್ಕೂ ಆತಂಕಕಾರಿ ವಿಷಯವಾಗಿದ್ದು 10 ದಿನಗಳ ಹಿಂದೆಯೇ ಬೆಂಗಳೂರಿಗೆ ಬಂದಿದ್ದವರು ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬ್ರಿಟನ್ನಿಂದ ಬಂದು ಮಿಸ್ಸಿಂಗ್ ಆದವರ ಬಗ್ಗೆ ಸಚಿವರಿಗೆ ಸರಿಯಾಗಿ ಗೊತ್ತಿಲ್ಲ. ಹೀಗಾಗಿ ಸಚಿವರು ಹಾಗೂ ಬಿಬಿಎಂಪಿ ಲೆಕ್ಕದಲ್ಲಿ ಯಾವುದು ಪಕ್ಕಾ ಲೆಕ್ಕ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. 75 ಜನರು ಮಾತ್ರ ನಾಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಇದೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಆಯುಕ್ತರ ಜೊತೆ ಮಾತನಾಡ್ತಾ ಇದ್ದೇನೆ, ಅವರು ಸಂಪರ್ಕಿತರನ್ನು ಸೇರಿಸಿ ಹೇಳ್ತಿದ್ದಾರಾ ಗೊತ್ತಿಲ್ಲ ಎಂದು ಸುಧಾಕರ್ ತಿಳಿಸಿದ್ರು. ಬಿಬಿಎಂಪಿ ಹಾಗೂ ಸರ್ಕಾರದ ನಡುವೆ ಸಮನ್ವಯತೆ ಇಲ್ವಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಆರೋಗ್ಯ ಸಚಿವರಿಗೆ ಬ್ರಿಟನ್ನಿಂದ ಬಂದ ಸೋಂಕಿತರ ಸಂಪರ್ಕ ಇರೋರ ಮಾಹಿತಿ ಇಲ್ಲದಂತೆ ಕಾಣ್ತಿದೆ. ಮಾಹಿತಿ ಇದ್ದಿದ್ರೆ ಪಾಲಿಕೆ ಲಿಸ್ಟ್ ಬಗ್ಗೆ ಸಚಿವರಿಗೆ ಡೌಟ್ ಯಾಕೆ ಅನ್ನೋದು ಪ್ರಶ್ನೆಯಾಗಿದ್ದು, ಸಂಪರ್ಕಿತರನ್ನ ಪತ್ತೆ ಮಾಡೋ ಜವಾಬ್ದಾರಿ ಆರೋಗ್ಯ ಇಲಾಖೆ ಕೆಲಸ ಅಲ್ವಾ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಇನ್ನೆರಡು ದಿನಗಳಲ್ಲಿ ಸಂಪುಟ ಸರ್ಜರಿ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ನೀವು ಇನ್ನೆರಡು ದಿನಗಳಲ್ಲಿ ಮಂತ್ರಿ ಆಗ್ತಾ ಇದ್ದೀರಿ ಎಂದು ಉಮೇಶ್ ಕತ್ತಿ ಆರ್ ಶಂಕರ್ಗೆ ಮುಖ್ಯಮಂತ್ರಿ ಬಿಎಸ್ವೈ ತಿಳಿಸಿದ್ದಾರೆ. ಇಂದು ಬೆಳಗ್ಗೆ ಉಮೇಶ್ ಕತ್ತಿ ಆರ್ ಶಂಕರ್ ಸಿಎಂ ಭೇಟಿಯಾಗಿದ್ರು. ಈ ವೇಳೆ ನೀವು ಮಂತ್ರಿ ಆಗ್ತೀರಿ ಎಂದು ಬಿಎಸ್ವೈ ಹೇಳಿದ್ದಾರೆ. ಹೀಗಾಗಿ ಉಮೇಶ್ ಕತ್ತಿಗೂ ಮಂತ್ರಿಗಿರಿ ಒಲಿದು ಬಂದಂತೆ ಕಾಣ್ತಿದೆ. ಇಂದು ಸಂಜೆಯೇ ನಾನು ಮಂತ್ರಿ ಆಗಬಹುದು ಎಂದು ಸಿಎಂ ಬಿಎಸ್ವೈ ಭೇಟಿ ಬಳಿಕ ಎಂಎಲ್ಸಿ ಆರ್ ಶಂಕರ್ ಹೇಳಿದ್ದಾರೆ. ಎಂದಿನಂತೆ ಇಂದು ಸಿಎಂ ಬಿಎಸ್ವೈ ಭೇಟಿಗೆ ಬಂದಿದೆ. ಈ ವೇಳೆ ಅಹವಾಲು ನೀಡಲು ಮುಂದಾದಾಗ ಉಮೇಶ್ ಕತ್ತಿ 2-3 ದಿನದಲ್ಲಿ ಮಂತ್ರಿ ಆಗ್ತೀಯಾ, ಆಗ ಅಹವಾಲು ಕೊಡಿ ಅಂತ ತಿಳಿಸಿದ್ರು. ಇಬ್ಬರು ಜೊತೆಯಲ್ಲೇ ಮಂತ್ರಿ ಆಗ್ತೀರಿ ಅಂತ ಹೇಳಿದ್ದಾರೆ ಎಂದು ಎಂಎಲ್ಸಿ ಆರ್ ಶಂಕರ್ ತಿಳಿಸಿದ್ರು. ಎಸ್ಎಸ್ಎಲ್ಸಿ ದ್ವಿತೀಯ ಪಠ್ಯ ಕಡಿತ ಬಹುತೇಕ ಅಂತಿಮವಾಗಿದ್ದು ಜನವರಿ 6ರಂದು ಪಠ್ಯ ಕಡಿತದ ಬಗ್ಗೆ ಅಂತಿಮ ನಿರ್ಧಾರ ಪ್ರಕಟ ಮಾಡೋ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ 30% ಪಠ್ಯ ಕಡಿತಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತಿಮ ತೀರ್ಮಾನ ತೆಗೆದುಕೊಂಡಿದೆ. ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿರುವ ಪಠ್ಯ ಹಾಗೂ ಮುಂದಿನ ದಿನಗಳಲ್ಲಿ ಕಲಿಯಬಹುದಾದ ಪಠ್ಯ ಮಾತ್ರ ಕಡಿತ ಮಾಡಿದ್ದು ಈಗಾಗಲೇ ನೀಡಿರೋ ಪಠ್ಯಪುಸ್ತಕ ಓದಬಹುದು ಅಂತ ಟಿವಿ9ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಲಾಕ್ಡೌನ್ ಜಾರಿಯಿಂದ ಶುರುವಾಗಿರುವ ವರ್ಕ್ ಫ್ರಂ ಹೋಮ್ ಶೀಘ್ರವೇ ರದ್ದಾಗುವ ಸಾಧ್ಯತೆ ಇದೆ. ವರ್ಕ್ ಫ್ರಂ ಹೋಮ್ ರದ್ದು ಮಾಡುವಂತೆ ಮುಖ್ಯಮಂತ್ರಿ ಬಿಎಸ್ವೈ, ಡಿಸಿಎಂ ಅಶ್ವಥ್ ನಾರಾಯಣ್ಗೆ ಸಂಸದ ಪಿಸಿ ಮೋಹನ್, ಅಬಕಾರಿ ಇಲಾಖೆ ಸಚಿವ ನಾಗೇಶ್ ಮನವಿ ಮಾಡಿದ್ದಾರೆ. ವರ್ಕ್ ಫ್ರಂ ಹೋಮ್ನಿಂದ ಬಾರ್ ಮತ್ತು ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ಕ್ಯಾಬ್ ಚಾಲಕರು, ಸಣ್ಣ ಪುಟ್ಟ ಅಂಗಡಿಗಳು ನಷ್ಟದಲ್ಲಿದೆ. ಹೀಗಾಗಿ ರದ್ದು ಮಾಡಿದರೆ ನಷ್ಟದಲ್ಲಿರೋರಿಗೆ ಅನುಕೂಲವಾಗಲಿದೆ ಎಂದು ಮನವಿ ಮಾಡಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಕೈಗೆ ಮನೆ ಕೀಲಿ ಕೈ ಕೊಡೋ ಮುನ್ನ 100 ಬಾರಿ ಯೋಚಿಸಬೇಕಾಗಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕಾವಲುಗಾರನಿಂದಲೇ ಮನೆ ಕಳ್ಳತನ ನಡೆದಿದೆ. ಕೆಜಿಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 49 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳವು ಮಾಡಲಾಗಿದೆ. ಜನವರಿ 1ರಂದು ದೀಪಕ್ ಕುಟುಂಬ ಸಮೇತ ತಿರುಪತಿಗೆ ತೆರಳಿದ್ರು. ಈ ವೇಳೆ ತಮ್ಮ ಫ್ಲಾಟ್ ಕಡೆ ನೋಡಿಕೊಳ್ಳುವಂತೆ ಸೆಕ್ಯೂರಿಟಿ ಗಾರ್ಡ್ ಸಂಜಯ್ಗೆ ಹೇಳಿ ಹೋಗಿದ್ರು. ಇದೇ ವೇಳೆ ತನ್ನ ಗೆಳೆಯರ ಜೊತೆ ಸೇರ್ಕೊಂಡು ಫ್ಲಾಟ್ಗೆ ನುಗ್ಗಿದ ಸೆಕ್ಯೂರಿಟಿ ಗಾರ್ಡ್ ಕಳ್ಳತನ ಮಾಡಿದ್ದಾನೆ. ಮನೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದ ಮನೆ ಮಾಲೀಕ ದೀಪಕ್ ಮೊಬೈಲ್ಗೆ ಲಿಂಕ್ ಮಾಡಿದ್ರು. ಹೀಗಾಗಿ ಕಳ್ಳತನವನ್ನ ಲೈವ್ ಆಗಿ ವೀಕ್ಷಿಸಿದ್ದು ಕೆಜಿಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಳಿಗಾಗಿ ತೀವ್ರ ಶೋಧ ನಡೆಸುತ್ತಿದ್ದಾರೆ. ನೀರಿನಲ್ಲಿ ಮುಳುಗುತ್ತಿದ್ದವರನ್ನ ರಕ್ಷಿಸಿದ್ದು ಹೇಗಿತ್ತು? ಶಾಲೆ ತೆರೆದ 5 ದಿನಕ್ಕೆ ಶಾಕ್ ಕೊಟ್ಟಿರೋದು ಹೇಗೆ? ಕೊರೋನಾ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಮಂಗಳೂರಿನ ಚಿತ್ರಾಪುರ ಸಮೀಪ ನ್ಯೂ ಇಯರ್ ಪಾರ್ಟಿ ವೇಳೆ ನದಿಗೆ ಇಳಿದು ಮೇಲೆ ಬರಲಾಗದೆ ಪರದಾಡ್ತಾ ಇದ್ದವರ ಪ್ರಾಣವನ್ನ ಸ್ಥಳೀಯ ತಂಡವೊಂದು ಕಾಪಾಡಿದೆ. ಡಿಸೆಂಬರ್ 31ರಂದು ಉದ್ಯಮಿ ಜಯರಾಮಗೌಡ ಹಾಗೂ 10 ಜನ ಪಾರ್ಟಿ ಮಾಡ್ತಿದ್ರು. ನಂದಿನಿ, ಶಾಂಭವಿ ನದಿಗಳು ಸಮುದ್ರ ಸೇರುವ ಕಡೆ ಇವರೆಲ್ಲ ನದಿಗೆ ಇಳಿದಿದ್ರು. ಆಗ ದಿಢೀರ್ ನೀರು ಏರಿಕೆಯಾಗಿ ಪರದಾಡ್ತಾ ಇದ್ರು. ತಕ್ಷಣ ಅವರ ನೆರವಿಗೆ ಧಾವಿಸಿದ ಶ್ಯಾಮ್ ಹಾಗೂ ನಿಹಾಲ್ ತಂಡ ಪ್ರಾಣದ ಹಂಗು ತೊರೆದು ಅವರನ್ನೆಲ್ಲ ಕಾಪಾಡಿದೆ.
ಚಿತ್ರದುರ್ಗ ಜಿಲ್ಲೆಯಲ್ಲಿ 4 ಶಿಕ್ಷಕರಿಗೆ ಕೊರೋನಾ ಸೋಂಕಿರುವುದು ಖಚಿತಪಟ್ಟಿದೆ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಗರಗ ಅರೇಹಳ್ಳಿ ಶಾಲೆ ಶಿಕ್ಷಕರಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ ಅಂತ ಡಿಸಿ ಕವಿತಾ ಮಾಹಿತಿ ಕೊಟ್ಟಿದ್ದಾರೆ. ಹೀಗಾಗಿ ಶಿಕ್ಷಕರು ಹೋಗ್ತಾ ಇದ್ದ ಶಾಲೆಗಳ ವಿದ್ಯಾರ್ಥಿಗಳ ಗಂಟಲು ದ್ರವವನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸುವಂತೆ ಸೂಚಿಸಲಾಗಿದೆ ಅಂತಾನೂ ಡಿಸಿ ಹೇಳಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಟೀಚರ್ಸ್ಗೆ ಪಾಸಿಟಿವ್ ಇರುವುದು ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಇರುವುದು ಪತ್ತೆಯಾಗಿದೆ. ಹೊನ್ನಾವರದ 2, ಶಿರಸಿ 5, ಭಟ್ಕಳದ ಓರ್ವ ಶಿಕ್ಷಕನಿಗೆ ಸೋಂಕಿರುವುದು ದೃಢಪಟ್ಟಿದೆ. ಹೀಗಾಗಿ ಕೊರೋನಾ ಸೋಂಕಿರೋ ಶಿಕ್ಷಕರನ್ನ ಹೋಮ್ ಐಸೋಲೇಷನ್ಗೆ ಒಳಪಡಿಸಲಾಗಿದೆ. ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮೈಸೂರಿನ ದೇವರಾಜ ಠಾಣೆ ಪೊಲೀಸರು ಸುಲಿಗೆ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಆರೋಪಿಯೊಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಗೌಸಿಯಾ ನಗರದ ಬಂಧಿತ ಸೈಯದ್ ವಾಸಿಂ ಎಂಬಾತನಿಂದ 70,000 ಬೆಲೆ ಬಾಳುವ 4 ಮೊಬೈಲ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ 60,000 ರೂಪಾಯಿ ಮೌಲ್ಯದ 2 ಬೈಕ್ಗಳನ್ನು ಜಪ್ತಿ ಮಾಡಿ ಕೇಸ್ ದಾಖಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಹಾರುಗೊಂಡನಹಳ್ಳಿ ಸಮೀಪ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಕಳೆದ 1 ವಾರದಿಂದ ಆಗಾಗ ಕಾಣಿಸಿಕೊಳ್ತಾ ಸ್ಥಳೀಯರಲ್ಲಿ ಚಿರತೆ ಆತಂಕ ಸೃಷ್ಟಿ ಮಾಡಿತ್ತು. ಅಲ್ಲದೆ ನಿನ್ನೆ ದಾಳಿ ನಡೆಸಿ ಮಂಜುನಾಥ್ ಅನ್ನೂರಿಗೆ ಸೇರಿದ 7 ಕುರಿಗಳನ್ನು ಕೊಂದು ಹಾಕಿತು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಇರಿಸಿದಂತಹ ಬೋನಿಗೆ ಚಿರತೆ ಬಿದ್ದಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಳಗಾವಿ ಕೊಪ್ಪಳದಲ್ಲಿ ಶಿಕ್ಷಕರಿಗೆ ಶಾಕ್ ಕೊಟ್ಟಿದ್ದು ಹೇಗೆ? ಮಹಾಮಾರಿ, ಪುರಸಭೆ ತಳ್ಳಾಟದ ಪ್ರಕರಣದಲ್ಲಿ ಎಷ್ಟು ಜನರ ವಿರುದ್ಧ ಕೇಸ್ ದಾಖಲಾಗಿದೆ? ರೌಡಿಗಳಿಗೆ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ 12 ಶಿಕ್ಷಕರಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದೆ. ಜಿಲ್ಲೆಯಲ್ಲಿ ಇವರಿಗೆ 5,150 ಶಿಕ್ಷಕರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದ್ದು, ಈ ಪೈಕಿ 2,000 ಶಿಕ್ಷಕರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಇನ್ನು 3,000 ಶಿಕ್ಷಕರ ವರದಿ ಬರಬೇಕಿದೆ. ಬೆಳಗಾವಿ ತಾಲೂಕಿನ ಕಡೋಲಿಯ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಸೋಂಕು ಖಚಿತಪಟ್ಟ ಕಾರಣಕ್ಕೆ ಸ್ಕೂಲ್ ಬಂದ್ ಮಾಡಲಾಗಿದೆ. ಕೊಪ್ಪಳ ತಾಲೂಕಿನ ವದಗನಾಳ ಗ್ರಾಮದ ಶಾಲೆಗೆ ಸ್ಯಾನಿಟೈಸ್ ಮಾಡಲಾಗಿದೆ. ಸ್ಕೂಲ್ನ ಓರ್ವ ಶಿಕ್ಷಕಿಗೆ ಸೋಂಕು ದೃಢಪಟ್ಟಿದ್ದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಔಷಧ ಸಿಂಪಡಿಸಿದ್ದಾರೆ. ಜನವರಿ 1ರಂದು ಶಾಲೆಗೆ ಹಾಜರಾಗಿದ್ದ 45 ವರ್ಷದ ಶಿಕ್ಷಕಿಗೆ ಪಾಸಿಟಿವ್ ಇರುವುದು ಪತ್ತೆಯಾಗಿದ್ದು, ಜಿಲ್ಲೆಯಲ್ಲಿ ಓರ್ವ ಶಿಕ್ಷಕಿಗೆ ಕೊರೋನಾ ಒಕ್ಕರಿಸಿದ್ದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಭಾಗಿಯಾಗಿದ್ದರು. ಕೊರೋನಾ ಖಚಿತಪಟ್ಟಿದ್ದರಿಂದ ಶಾಲೆಗೆ ರಾಸಾಯನಿಕ ಸಿಂಪಡಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪುರಸಭೆ ಸದಸ್ಯರ ನೂಕಾಟ ತಳ್ಳಾಟ ಕೇಸ್ಗೆ ಸಂಬಂಧಪಟ್ಟಂತೆ 31 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ತೇರಿತಾಳ ಬಿಜೆಪಿ ಶಾಸಕ ಸಿದ್ದು ಸವದಿ ಸೇರಿ 31 ಮಂದಿ ವಿರುದ್ಧ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಲಾಗಿದೆ. ಗೌರವಕ್ಕೆ ಧಕ್ಕೆ, ಕಿಡ್ನಾಪ್, ಜೀವ ಬೆದರಿಕೆ, ಜಾತಿ ನಿಂದನೆ ಸೇರಿ ಆರೋಪಿಗಳ ವಿರುದ್ಧ ವಿವಿಧ ಕೇಸ್ ಜಡಿಯಲಾಗಿದೆ. 2020ರ ನವೆಂಬರ್ 9ರಂದು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಸದಸ್ಯೆಯನ್ನ ನೂಕಾಡಲಾಗಿದ್ದು, ಚಾಂದಿನಿ ನಾಯಕ್ ಸಮ್ಮುಖದಲ್ಲಿ ನಿನ್ನೆ ಸ್ಥಳ ಮಹಜರು ಕೂಡ ನಡೆದಿತ್ತು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪರಾಪುರದ ಬಳಿ ಆಕಸ್ಮಿಕ ಬೆಂಕಿಗೆ ಸೂರ್ಯಕಾಂತಿ ಬೆಳೆ ಭಸ್ಮವಾಗಿದೆ. ರೈತ ಮಹಿಳೆ ಶ್ರೀದೇವಿ ಅನ್ನೂರಿಗೆ ಸೇರಿದ 26 ಎಕರೆಯಲ್ಲಿದ್ದ ಬೆಳೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಪಕ್ಕದ ಜಮೀನಿಗೂ ಅಗ್ನಿ ಕೆನ್ನಾಲಿಗೆ ವ್ಯಾಪಿಸಿದ್ದು, ಬಳಿಕ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಈ ಬಗ್ಗೆ ಮಸ್ಕಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದ ಬಳಿ ರೈತರು ನಡೆಸ್ತಾ ಇರುವ ಧರಣಿ 47ನೇ ದಿನಕ್ಕೆ ಕಾಲಿಟ್ಟಿದೆ. ನಾರಾಯಣಪುರ ಕಾಲುವೆಗೆ 5 ಉಪಕಾಲುವೆ ನಿರ್ಮಿಸಿ ಅಂತ ಅನ್ನದಾತರು ಪಟ್ಟು ಹಿಡಿದಿದ್ದು ಧರಣಿ ಮುಂದುವರೆಸಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಕಳೆದ 47 ದಿನದಿಂದ ಪಟ್ಟು ಸಡಿಲಿಸದೆ ಹೋರಾಟಕ್ಕೆ ಕಾವು ಕೊಟ್ಟಿದ್ದಾರೆ. ಕಲಬುರಗಿ ನಗರದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇರೋದ್ರಿಂದ 200ಕ್ಕೂ ಹೆಚ್ಚು ರೌಡಿಗಳಿಗೆ ಪರೇಡ್ ನಡೆಸಲಾಗುತ್ತಿದೆ. ಆರ್ಜಿ ನಗರ, ಸ್ಟೇಷನ್ ಬಜಾರ್, ಬ್ರಹ್ಮಪುತ್ರ, ಅಶೋಕನಗರ ಠಾಣಾ ವ್ಯಾಪ್ತಿಯ ರೌಡಿಗಳಿಗೆ ಬಸ್ಕಿ ಹೊರಿಸಿ ಪೊಲೀಸರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಬೇಕಾಗುತ್ತೆ ಅಂತ ಪೊಲೀಸರು ಎಚ್ಚರಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹುಡಾ ಗ್ರಾಮದಲ್ಲಿ ಸ್ವಾಮೀಜಿಯೊಬ್ಬರು ಉರುಳು ಸೇವೆ ಮಾಡಿದ್ದಾರೆ. ಉರುಳು ಸೇವೆ ಸ್ವಾಮೀಜಿ ಎಂದೇ ಖ್ಯಾತರಾಗಿರೋ ಧಾರವಾಡದ ಮೈಲಾರಲಿಂಗೇಶ್ವರಿ ಸ್ವಾಮೀಜಿಗಳು ಭೈರವೇಶ್ವರ ದೇಗುಲವನ್ನ ಉರುಳು ಸೇವೆ ಮೂಲಕ ಏರಿದ್ದಾರೆ. ಈಗಾಗಲೇ 16 ಕಿಲೋಮೀಟರ್ವರೆಗೆ ಉರುಳು ಸೇವೆ ಮಾಡಿ ಸ್ವಾಮೀಜಿ ಪ್ರಸಿದ್ಧರಾಗಿದ್ದಾರೆ. ಈಗಾಗಲೇ ಭಾರತೀಯ ಸೇನೆ, ಸಶಸ್ತ್ರ ಸೀಮಾ ಪಡೆ, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್,
ಸಿಆರ್ಪಿಎಫ್ನಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಮುಧೋಳ ನಾಯಿ ಇದೀಗ ವಾಯುಪಡೆಗೂ ಸೇರ್ಪಡೆಯಾಗಲಿದೆ. ಜನವರಿ ಅಥವಾ ಫೆಬ್ರವರಿಯಲ್ಲಿ ವಾಯುಸೇನೆಗೆ ಸೇರ್ಪಡೆ ಆಗಲಿದೆ ಎಂದು ಬಾಗಲಕೋಟೆಯ ಮುಧೋಳ ಶ್ವಾನ ಸಂಶೋಧನಾ ಸಂವರ್ಧನಾ ಕೇಂದ್ರದ ಮುಖ್ಯಸ್ಥ ಮಹೇಶ್ ಆಕಾಶಿ ಹೇಳಿದ್ದಾರೆ. ಆಗ್ರಾದ ವಾಯುಸೇನೆಯಿಂದ 7 ಶ್ವಾನ ಮರಿಗಳಿಗೆ ಬೇಡಿಕೆ ಬಂದಿದ್ದು, ಮೊದಲ ಹಂತದಲ್ಲಿ 4 ಮರಿ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬ್ರಿಟನ್ನಲ್ಲಿ ರೂಪಾಂತರಿ ಅಬ್ಬರದಿಂದ ಲಾಕ್ಡೌನ್ ಹೇಗಿದೆ? ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾದ ವೈರಸ್ ಪ್ರಭೇದದ ಬಗ್ಗೆ ವಿಜ್ಞಾನಿಗಳು ಕಳವಳ ವ್ಯಕ್ತಪಡಿಸಿದ್ದು ಯಾಕೆ? ಮಂಗಳೂರು ಕೊಚ್ಚಿ ನಡುವಿನ ಪೈಪ್ಲೈನ್ ಯೋಜನೆ ಉದ್ಘಾಟಿಸಿ ಮೋದಿ ಹೇಳಿದ್ದೇನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಬ್ರಿಟನ್ನಲ್ಲಿ ರೂಪಾಂತರಿ ಕೊರೋನಾ ಆರ್ಭಟ ಹೆಚ್ಚಾಗಿದ್ದು, ಪ್ರಧಾನಿ ಬೋರಿಸ್ ಜಾನ್ಸನ್ ಕಠಿಣ ಲಾಕ್ಡೌನ್ ಘೋಷಿಸಿದ್ದಾರೆ. ಫೆಬ್ರವರಿ ಮಧ್ಯಭಾಗದವರೆಗೂ ಬಂದ್ ಎಂದು ಪ್ರಧಾನಿ ಜಾನ್ಸನ್ ತಿಳಿಸಿದ್ದಾರೆ. ಸ್ಕಾಟ್ಲೆಂಡ್ ಬೆನ್ನಲ್ಲೇ ಶಾಲೆಗಳನ್ನ ಬಂದ್ ಮಾಡಿ ದೇಶದಾದ್ಯಂತ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದ್ದು, ಆಹಾರ ಮತ್ತು ಔಷಧಿ ಖರೀದಿ ಸೇರಿ ಕೆಲವು ಅಗತ್ಯ ಉದ್ದೇಶಗಳಿಗೆ ಮಾತ್ರ ಅವಕಾಶ ನೀಡಿದ್ದು, ಉಳಿದಂತೆ ಮನೆಯಲ್ಲೇ ಇರಬೇಕೆಂದು ತಿಳಿಸಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕೊರೋನಾ ವೈರಸ್ನ ಹೊಸ ಪ್ರಭೇದ ಪತ್ತೆಯಾಗಿದ್ದು, ಸೋಂಕು ಹರಡುವಿಕೆಯ 2ನೇ ಅಲೆಗೆ ಕಾರಣವಾಗಿದೆ. ಇದೀಗ ಮತ್ತೊಂದು ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದ್ದು, ದಕ್ಷಿಣ ಆಫ್ರಿಕಾದ ಹೊಸ ಪ್ರಭೇದದ ವೈರಸ್ ವಿರುದ್ಧ ಲಸಿಕೆ ಕೆಲಸ ಮಾಡಲ್ಲ ಅಂತ ಬ್ರಿಟನ್ ವಿಜ್ಞಾನಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಬ್ರಿಟನ್ ವೈರಸ್ಗಿಂತಲೂ ದಕ್ಷಿಣ ಆಫ್ರಿಕಾ ವೈರಸ್ ವೇಗವಾಗಿ ಹರಡಲಿದ್ದು, ಲಸಿಕೆಗಳು ಮತ್ತು ಹೊಸ ಪ್ರಭೇದದ ಸೋಂಕಿನ ವಿರುದ್ಧ ವಿಫಲವಾಗಬಹುದು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಭಾರತದ ಲಸಿಕಾ ಅಭಿಯಾನ ತಯಾರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ ವ್ಯಕ್ತಪಡಿಸಿದೆ. ಡಬ್ಲ್ಯೂಎಚ್ಒ ಮುಖ್ಯಸ್ಥ ಟೆಡ್ರೋಸ್ ಅಧಾನೋಮ್ ಘೆಬ್ರೆಯೆಸಸ್ ಭಾರತವು ಅತಿ ನಿರ್ಣಾಯಕ ಕ್ರಮಗಳನ್ನು ಅನುಸರಿಸಿದೆ, ಸಾಂಕ್ರಾಮಿಕ ರೋಗವನ್ನು ಕೊನೆಗೊಳಿಸುವ ಸಂಕಲ್ಪ ಪ್ರದರ್ಶಿಸ್ತಾ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ವಿಶ್ವದ ಅತಿದೊಡ್ಡ ಲಸಿಕೆ ಉತ್ಪಾದಕರಾಗಿ ಮಾಡ್ತಾ ಇರುವ ಕೆಲಸ ಉತ್ತಮವಾಗಿದೆ ಎಂದು ಟೆಡ್ರೋಸ್ ಅಧಾನೋಮ್ ತಿಳಿಸಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 16,375 ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿದ್ದು, ಸೋಂಕಿತರ ಸಂಖ್ಯೆ 1,56,845ಕ್ಕೆ ಏರಿಕೆಯಾಗಿದೆ. ಕಳೆದೊಂದು ದಿನದಲ್ಲಿ 201 ಜನರು ಕೊರೋನಾಗೆ ಬಲಿಯಾಗಿದ್ದು, ಈವರೆಗೆ 1,49,850 ಜನರು ಕೊರೋನಾದಿಂದ ಮೃತಪಟ್ಟಿದ್ದಾರೆ. 99.75 ಲಕ್ಷಕ್ಕೂ ಹೆಚ್ಚಿನ ಸೋಂಕಿತರು ಚೇತರಿಸಿಕೊಂಡಿದ್ದು, 2.31 ಲಕ್ಷ ಜನರು ಇನ್ನೂ ಚಿಕಿತ್ಸೆ ಪಡೆದಿದ್ದಾರೆ. ದೆಹಲಿಯಲ್ಲಿ ಕೃಷಿ ಕಾಯ್ದೆ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ರೈತರು ಹಾಗೂ ಕೇಂದ್ರ ಸರ್ಕಾರದ ಮಧ್ಯೆ ನಡೆದ 7ನೇ ಸುತ್ತಿನ ಮಾತುಕತೆ ಕೂಡ ವಿಫಲವಾಗಿದೆ. ಹೀಗಾಗಿ ಜನವರಿ 8ರಂದು ಪುನಃ 8ನೇ ಸುತ್ತಿನ ಮಾತುಕತೆ ನಡೆಸಲು ತೀರ್ಮಾನಿಸಲಾಗಿದೆ. ಇದರ ಮಧ್ಯೆ ಇಂದು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಬಿಕ್ಕಟ್ಟಿನ ಬಗ್ಗೆ ಚರ್ಚಿಸುವುದಾಗಿ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಮುರಾದ್ ನಗರದ ದುರಂತ ಪ್ರಕರಣ ಸಂಬಂಧ ಮುಖ್ಯ ಆರೋಪಿ ಅಜಯ್ ತ್ಯಾಗಿ ಸೇರಿ 4ರನ್ನು ಬಂಧಿಸಲಾಗಿದೆ. ಸ್ಮಶಾನದಲ್ಲಿ ಅಂತ್ಯಕ್ರಿಯೆಗೆ ಬಂದಿದ್ದ ವೇಳೆ ಮೇಲ್ಛಾವಣಿ ಕುಸಿದು 20ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ರು. ಕಟ್ಟಡದ ಕಳಪೆ ಕಾಮಗಾರಿಯಿಂದ ದುರಂತ ಸಂಭವಿಸಿದ್ದು, ಹೀಗಾಗಿ ಕಟ್ಟಡ ನಿರ್ಮಾಣದ ಗುತ್ತಿಗೆ ಪಡೆದಿದ್ದ ಅಜಯ್ ತ್ಯಾಗಿ ಸೇರಿ 4ರನ್ನು ಅರೆಸ್ಟ್ ಮಾಡಲಾಗಿದೆ. ಮಂಗಳೂರು ಕೊಚ್ಚಿ ನಡುವಿನ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಸುಮಾರು 450 ಕಿಲೋಮೀಟರ್ ದೂರದ ಈ ಯೋಜನೆ ಅನೇಕ ಅಡೆತಡೆಗಳನ್ನು ಎದುರಿಸಿ ಕೊನೆಗೂ ಕಾರ್ಯಾರಂಭಕ್ಕೆ ಸಜ್ಜಾಗಿದೆ. ನವೆಂಬರ್ನಲ್ಲಿ ಪೈಪ್ಲೈನ್ ಮೂಲಕ ಪ್ರಾಯೋಗಿಕವಾಗಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಪೂರೈಕೆ ಆರಂಭವಾಗಿದೆ. ಕರಿಮಾ ಬಲೂಚ್ ಸಾವಿನ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿರೋ ಕೆನಡಾ ರಾಯಭಾರಿ ಕಚೇರಿ ಬಳಿ ನೂರಾರು ಜನರು ಪ್ರತಿಭಟನೆ ನಡೆಸಿದರು. ಕರಿಮಾ ಬಲೂಚ್ ಫೋಟೋ ಹಿಡಿದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ನ್ಯಾಯಕ್ಕಾಗಿ ಆಗ್ರಹಿಸಿದರು. ಪಾಕಿಸ್ತಾನವನ್ನು ತ್ಯಜಿಸಿ ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದ ಕರಿಮಾ ಕೆನಡಾದ ಹಾರ್ಬರ್ ಫ್ರಂಟ್ನಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ರು. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಿಂದ ಹೊರಬಿದ್ದಿದ್ದು ಯಾಕೆ? ಕನ್ನಡಿಗ ಕೆಎಲ್ ರಾಹುಲ್ ಆಸ್ಪತ್ರೆಗೆ ದಾಖಲಾಗಿರೋ ದಾದಾ ಆರೋಗ್ಯ ಸ್ಥಿತಿ ಹೇಗಿದೆ? ಯುವರತ್ನ ಬಳಿಕ ಥಿಯೇಟರ್ಗೆ ಎಂಟ್ರಿ ಕೊಡ್ತಾರಾ ರಾಬರ್ಟ್? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಆಟಗಾರರಿಗೆ ಗಾಯದ ಭೂತ ಕಾಡ್ತಾ ಇದೆ. ಉಮೇಶ್ ಯಾದವ್ ಬಳಿಕ ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಗಾಯಗೊಂಡಿದ್ದಾರೆ. ಅಭ್ಯಾಸದ ವೇಳೆ ರಾಹುಲ್ ಎಡಮಣಿಕಟ್ಟು ಉಳುಕಿದ ಕಾರಣ ಸರಣಿಯಿಂದಲೇ ಹೊರಬೀಳಬೇಕಾಗಿದೆ.
ಟೀಂ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಿಡ್ನಿ ಟೆಸ್ಟ್ ಪಂದ್ಯದಲ್ಲಿ ಪ್ರೇಕ್ಷಕರ ಮಿತಿಯನ್ನ ಶೇಕಡ 25ಕ್ಕೆ ಇಳಿಸಲಾಗಿದೆ. ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ 38,000 ಆಸನದ ವ್ಯವಸ್ಥೆ ಇದ್ದು, ಕೊರೋನಾ ಸುರಕ್ಷತೆಯ ದೃಷ್ಟಿಯಿಂದ ಆಸನದ ವ್ಯವಸ್ಥೆಯನ್ನ ಕಡಿಮೆ ಮಾಡಲಾಗಿದೆ. ಟೀಂ ಇಂಡಿಯಾ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಜೊತೆಗೆ ಮೊದಲ ಬಾರಿಗೆ ಪುತ್ರಿ ಜೀವಾ ತೆರೆ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ. ತಂದೆ ಧೋನಿ ಜೊತೆಗೆ ಜೀವಾ ಜಾಹೀರಾತು ಒಂದರಲ್ಲಿ ಅಭಿನಯಿಸಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ಮೋಡಿ ಮಾಡ್ತಾ ಇದ್ದ ಜೀವಾ ಇದೀಗ ಜಾಹೀರಾತು ಲೋಕಕ್ಕೂ ಕಾಲಿಟ್ಟಿದ್ದಾಳೆ. ಟೀಂ ಇಂಡಿಯಾ ಆಟಗಾರರು ಬ್ರಿಸ್ಬೇನ್ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಮತ್ತೊಮ್ಮೆ ಕ್ವಾರಂಟೈನ್ ಆಗಬೇಕು ಎನ್ನಲಾಗುತ್ತಿದೆ. ಇದು ಟೀಂ ಇಂಡಿಯಾ ಆಟಗಾರರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ನಾವು ಪ್ರಾಣಿಗಳಲ್ಲ, ನಮ್ಮನ್ನು ಮನುಷ್ಯರಂತೆ ನಡೆಸಿಕೊಳ್ಳಿ ಎಂದು ಅಸಮಾಧಾನ ಹೊರಹಾಕುತ್ತಿದ್ದಾರೆ ಎನ್ನಲಾಗಿದೆ. ಲಘು ಹೃದಯಾಘಾತದ ಬಳಿಕ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗೆ ಒಳಗಾದ ಬಿಸಿಸಿ ಅಧ್ಯಕ್ಷ ಸೌರವ್ ಗಂಗೂಲಿ ಬುಧವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಇದೆ. ಗಂಗೂಲಿ ಇದೀಗ ಚೇತರಿಸಿಕೊಳ್ತಾ ಇದ್ದು ಆರೋಗ್ಯದಿಂದಿದ್ದಾರೆ ಎಂದು ಆಸ್ಪತ್ರೆ ಹೇಳಿಕೆ ಬಿಡುಗಡೆ ಮಾಡಿದೆ. ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿನಿಮಾ ಮಂದಿರಕ್ಕೆ ಬರಲು ಸಜ್ಜಾಗ್ತಿವೆ. ಯುವರತ್ನ ಸಿನಿಮಾದ ನಂತರ ಇದೀಗ ರಾಬರ್ಟ್ ರಿಲೀಸ್ಗೆ ರೆಡಿ ಆಗ್ತಿದ್ದಾನೆ. ಯುವರತ್ನನ ನಂತರ ಸಮರ್ಗೆ ರಾಬರ್ಟ್ ಭರ್ಜರಿ ಎಂಟ್ರಿ ಕೊಡಲಿದ್ದಾನೆ. ಇನ್ನು ಕೆಲವೇ ದಿನದಲ್ಲಿ ಸಿನಿಮಾ ತಂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಿದೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಟಾಲಿವುಡ್ನಲ್ಲಿ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಪೊಗರು ಸಿನಿಮಾದ ಡೈಲಾಗ್ ಟೀಸರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ತೆಲುಗಿನಲ್ಲಿ ನಟಿ ರಶ್ಮಿಕಾಗೂ ದೊಡ್ಡ ಅಭಿಮಾನಿ ಬಳಗ ಇರುವುದು ಪೊಗರು ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಬಾಲಿವುಡ್ ನಟಿ ದೀಪಿಕಾ ಪಡುಕೋನೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ದೀಪಿಕೆ ಶುಭಾಶಯದ ಮಹಾಪೂರವೇ ಹರಿದು ಬರುತ್ತಿದೆ. ಸಿನಿ ಸ್ಟಾರ್ಗಳೆಲ್ಲ ದೀಪಿಕಾಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಶ್ ಮಾಡುತ್ತಿದ್ದಾರೆ. ಪತಿ ರಣವೀರ್ ಸಿಂಗ್ ದೀಪಿಕಾ ಫೋಟೋಗಳನ್ನು ಹಂಚಿಕೊಳ್ಳುವುದರ ಮೂಲಕ ಶುಭ ಕೋರಿದ್ದಾರೆ. ಸಲ್ಮಾನ್ ಖಾನ್ ಸಹೋದರ ಸೋಹೆಲ್ ಖಾನ್, ಅರ್ಬಾಜ್ ಖಾನ್ ಹಾಗೂ ಸೋಹೆಲ್ ಖಾನ್ ಪುತ್ರ ನಿರ್ಮಾನ್ ವಿರುದ್ಧ ಮುಂಬೈನಲ್ಲಿ ಪ್ರಕರಣ ದಾಖಲಾಗಿದೆ. ಕಾರಣ, ಈ ಮೂವರು ಮುಂಬೈನಲ್ಲಿರೋ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ದುಬೈನಿಂದ ಬಂದು ಹೋಟೆಲ್ನಲ್ಲಿ ಐಸೋಲೇಟ್ ಆಗದೆ ನೇರವಾಗಿ ಮನೆಗೆ ಬಂದು ಹೋಗಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.